ಹಲೋ ಹಾಯ್. ಮತ್ತೊಂದು ಹೊಸ ವ್ಲಾಗ್ ರೀ. ಭಾಳ ಜಲ್ದಿ ವ್ಲಾಗ್ ಮಾಡಂದ್ಬಿಟ್ಟೆ ನಾನು ಈಗಂತರು ಅಂತ ನನಗೆ ಅನ್ಸಂತೈತಿ. ವ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ಅಂತಂದು. ಫಸ್ಟ್ ಥಿಂಗ್ ಕಲರ್ ಒಂದು ಸ್ವಲ್ಪ ಡಲ್ ಮಾಡ್ಕೊಂಡೀನಿ. ಸ್ವಲ್ಪ ಇಲ್ಲೊಂದು ಈ ಪ್ಯಾಚ್ ಭಾಳ ಹೆಚ್ಚಿಗೆ ಅನ್ಸತ್ತಿತ್ತು. ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ಹಚ್ಕೊಂಡೀನಿ. ಯಾರ್ಯಾರು ಕಲರ್ ಚಲೋ ಆಗಿಲ್ಲ, ಚೆಂದಾಗಿಲ್ಲ, ಆಸೆ ಆಗೈತಿ, ಸೂಟ್ ಆಗಿಲ್ಲ ಅನ್ನತ್ತಿದ್ರಲ್ಲ, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಸ್ವಲ್ಪ ಹಚ್ಕೊಂಡೀನಿ. ಇನ್ನೂ 4 ದಿವಸ ಪೂರ ತೆಗಿತೇನಂತ. ಆಮೇಲೆ ಈಗ ಇವತ್ತಂತರೂ ಕಲರ್ ಸ್ವಲ್ಪ ಚೇಂಜ್ ಮಾಡ್ಕೊಂಡೇನಿ. ನಾಷ್ಟ ಮಾಡ್ಕೊಂಡೇನಿ, ಸ್ನಾನ ಆಗೈತಿ, ಎಲ್ಲ ಆಗೈತಿ. ಸಂಡೇ ಇವತ್ತು, ಬಟ್ ಸ್ಟಿಲ್ ಜಿಮ್ ಹೊಂಟೇನಿ. ನೋಡು, ನಮ್ಮ ಜಿಮ್ ಓನರಿಗೆ ಕಾಲ್ ಮಾಡಿದ್ದೆ, ರಿಸೀವ್ ಮಾಡಿಲ್ಲ. ಮೋಸ್ಟ್ಲಿ ಮಕ್ಕೊಂಡಿರ್ಬೇಕು. ಹೋಗಿ ಚಾವಿ ಇಸ್ಕೊತೀನಿ. ಚಾವಿ ಅಂತೂ ಕೊಡ್ತಾರೆ, ಅದ್ರಾಗೇನು ಪ್ರಾಬ್ಲಮ್ ಡೌಟ್ ಇಲ್ಲ. ಅವ್ರ ಮನೆಗೆ ಹೋಗಿ ಚಾವಿ ಇಸ್ಕೊಂಡು ಹೋಗಿ ವರ್ಕೌಟ್ ಮಾಡುವ. ಯಾಕೆ ಇವತ್ತು ವರ್ಕೌಟ್ ಮಾಡೋ ಮೂಡ್ ಭಾಳ ಐತೆ. ಸಂಡೇ ಇದ್ದರು. ಲೆಟ್ಸ್ ಗೋ. ನಮ್ಮ ಜಿಮ್ ಪಾರ್ಟ್ನರ್ ಒಬ್ಬರು ವೆಯ್ಟ್ ಮಾಡಂತಾರೆ ಜಿಮ್ ಕಡೆ. ಸಂಪತ್ತನೊಬ್ಬನ ಕರ್ಕೊಂಡು ಹೋಗ್ಬೇಕು. ಹೋಗೋಣಂತ. ಅದಾದಮೇಲೆ ಏನೇನು ಆಕೈತೆ ನೋಡುವ. ಲೆಟ್ಸ್ ಗೋ. ಈಗ ಸದ್ಯಕ್ಕಂತರೂ ಜಿಮ್ ಕಡೆ ಹೋಗುವ. ಯಪ್ಪ, ಮಳೆ ಆಗೈತಿ, ತಂಪೈತಿ ವಾತಾವರಣ. ಸೇ ಹಾಯ್ ಲೋಹಿತ್. ಹಾಯ್ ಲೋಹಿತ್. ಹಾಯ್ ಆಫ್ಟರ್ ಲಾಂಗ್ ಟೈಮ್. ಏನಂತೀಯ? ನೀವು ಹೇಳ್ಬೇಕ್ರಿ. ನಾಷ್ಟ ಇಷ್ಟ ಮಾಡಿದ್ರಿ? ನಂದು ಆಗೈತಪ್ಪ. ಉಪ್ಪಿಟ್ಟು ಬಾಳೆಹಣ್ಣು ನೋಡಿ ತಿಂತೀನ. ಜಿಮ್ಮಿಗೆ ಕರ್ಕೊಂಡು ಹೊಂಟೇವು ಲೋಹಿತ್ ವರ್ಕೌಟ್ ಮಾಡ್ಸೋಣ. ಫ್ರೀ ವರ್ಕೌಟ್ ಕುಡಿಸ್ಬಿಟ್ಟು ಬಿಡು ಲೋಹಿತಿಗೆ. ಅಣ್ಣ ಸೇ ಹಾಯ್. ಬಾನ ಬರ್ತಿ? ಪೂರಾ ಖಾಲಿ ಜಿಮ್. ಮೀಟ್ ನಮ್ಮ ಜಿಮ್ಮಿಂದ ರಾಕಿ ಬಾಯ್. ಹಾಯ್ ಬ್ರೋ. ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೆ. ವ್ಲಾಗ್ನೇ ನೀನು ಹಾಕೊಂಡು ಆಲ್ ದ ಬೆಸ್ಟ್ ಬ್ರೋ. ನಡಿಯೋಣ, ವರ್ಕೌಟ್ ಮಾಡೋಣ. ಬಾ. ಹಂಚ್ಕೊಂಡು ಇಡಲಿ. ಯಾಕೆ ತಲೆ ಕೆಡ್ಸಂತಿ? ಎಷ್ಟು ಮಸ್ತ್ ಐತೆ ನೋಡಿ. ಆರಾಮ್ ಖಾಲಿ ಜಿಮ್ ಹಿಂಗಿದ್ರೆ ಮಸ್ತ್ ಆರಾಮ್. ಹೆಂಗೆ ಬೇಕು ಹಂಗೆ ವರ್ಕೌಟ್ ಮಾಡಿ. ಎಷ್ಟೊತ್ತು ಬೇಕು ಅಷ್ಟೊತ್ತು ಕುಂದ್ರೆ. ಯಾವ ಹಾಡು ಬೇಕು ಆ ಹಾಡು ಹಚ್ಕೋ. ನೋಡಿ ಗಾಯ್ಸ್, 2,000 ರೂಪಾಯಿ ಕೊಟ್ಟು ಕಲರ್ ಮಾಡ್ಸ್ಕೊಂಬಂದಾನ. ಕರಿ ಪೇಂಟ್ ಹಚ್ಕೊಂಡಾನ, ಹೊಳ್ಳಿ ಕಾಣಬಾರ್ದಂತ. ಇಂಥವ್ರಿಗೆ ಏನು ಮಾಡ್ತೀವಿ ನೋಡ್ರಿ ಗಾಯ್ಸ್. ಬ್ರದರ್ಸ್ ಡೇ ಗಿಫ್ಟ್ ತೋರಿಸ್ಲಿ ಅಲ್ಲಿ. ಎಷ್ಟು ಮಾಡ್ತಾನೆ ಬ್ರದರ್ಸ್ ಡೇ ಗಿಫ್ಟ್ ನೋಡ್ರಿ. ಬಂಗಾರ ಕಡಗ ಕೊಟ್ಟಾನ ನಮ್ಮ ಅಭಿಷೇಕ. ಎಷ್ಟು ತೊಲೆ ಇದ್ದೈತಿ? 2.5 ತೊಲೆ ನನಗೆ ಕೊಟ್ಟಾನ. ಇವನ ಮನಸ್ಸು ಭಾಳ ಒಳ್ಳೆಯದು. ಮನಸ್ಸಿ ಕಡೆ ಇರ್ತೈತಿ, ಈ ಕಡೆ ಈಗ ಕುಂತ ಇದು ಬ್ಲಾಗ್ ಎಡಿಟ್ ಮಾಡತ್ತೀನಿ. ನೀವೇನು ಈ ಬ್ಲಾಗ್ ಮಾಡತ್ತಿರಲ್ಲ, ಅದನ್ನ ಎಡಿಟ್ ಮಾಡತ್ತಿದ್ದೆ. ಇಲ್ಲಿ ಸಂಪತ್ತು ರೂಮ್ನಾಗ ಕುಂತ ಒಂದು 3 ಕ್ಲಿಪ್ ಅದ. ಈಗ ನಮ್ಮ ಲೋಹಿತ್ ಕೊಪ್ಪದವ್ರ ಡ್ಯಾನ್ಸಿಂದ ಏನದ ಡ್ಯಾನ್ಸಿಂಗ್ ನೃತ್ಯ ಪ್ರದರ್ಶನ ನೋಡ್ರಿ. ನಮ್ಮ ಲೋಹಿತನ ಎಷ್ಟು ಮಸ್ತ್ ಐತಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗೆ ನೆಕ್ಸ್ಟ್ ಐಟಮ್ ಸಾಂಗಿಗೆ ಇವನ್ನ ಕಾಸ್ಟ್ ಮಾಡ್ಬೇಕು. ಅಷ್ಟು ಮಸ್ತ್ ಡ್ಯಾನ್ಸ್ ಮಾಡ್ಯಾನ. ಇದೆಲ್ಲರ ಯಾರ ಹೆಂಗೆ ಹೇಳೋದಪ್ಪ ಅದ. ಥ್ಯಾಂಕ್ ಯು ಸೋ ಮಚ್. ಇದು ಎಲ್ಲರ ಯಾರ ಹಿಂಗೆ ನೋಡಿದ್ರೆ ಹಿಂಗೆ ಫಿಲ್ಮ್ ಇಂಡಸ್ಟ್ರಿದವ್ರು ಪ್ಲೀಸ್ ನಮ್ಮದು ಇದು ರೆಕಮೆಂಡ್ ಮಾಡಿರಿ. ಈಗ ಒಂದು ಕ್ಲಿಪ್ಸ್ ನೋಡ್ರಿ. ಇಲ್ಲ ನಾನು ಹಾಕಲ್ತು ಎಲ್ಲಿ ಮಾಡಿ. ಇನ್ನೊಮ್ಮೆ ಕೌನ್. ಮಿರರಿಗೆ ಶಾರ್ಟ್ ತೆಗಿತೆ. ಮಿರರಿಗೆ ಶಾರ್ಟ್ ತೆಗಿತೆ. ಯಪ್ಪ. ಬೇರೆದೀಗ ಮಸ್ತ್ ಮಲೈಕ ಸಾಕು. ಬೇರೆ ಇಲ್ಲಿ ಕರೆಕ್ಟ್ ಹಿಂಗೆ ಮಾಡ್ತೇನೆ. ಮಿರರ್ನ ಇಲ್ಲಿ ಬಾ ಮಾಡುವ. ಕೌನ್ 1 2 3. ಎಲ್ಲ ಒಟ್ಟು ಅಂಥವು ಮಾಡತ್ತನು. ರಾಕೇಶ್ ಅಣ್ಣ ಕ್ಯಾಮ್ರಾ ನೋಡತ್ತಿದ್ದ ಅಂದ್ರೆ ಹೆಂಗೆ ಬೈತಾಳೆ. ಜಿಮ್ನಾಗ ಏನು ಮಾಡತ್ತಿರು ನೀವು ಅಂತಂದು. ನೆಕ್ಸ್ಟ್ ಸ್ಟೆಪ್. ಅಯ್ಯೋ ಯಪ್ಪ. ಚೆನ್ನಾಗಿ ಮಾಡ್ಲಿಕ್ಕೆ ಹೆಂಗೆ ಮಾಡಿಲ್ಲ ಮಾಡು.
ನೋಟ್ ಮೇಲೆ ತೀಯ ಕಡೆ ಹಾಂ ಹೆಂಗ ಪಟ್ಟ ಬಾ ಅವನು ಚಂದ ಮಾಡ್ಲಿಪ್ಪ. ಹಾಂ ಹಾಂ ಚೆನ್ನಾಗಿ ಮಾಡಲಿ, ನಂದು ಇನ್ನೂ ವರ್ಕೌಟ್ ಐತಿ. ಸ್ವಲ್ಪ ನೀನು ಮಾಡ್ತೀನಿ. ಚೆನ್ನಾಗಿ ಮಾಡಲಿ, ನಂದು ವರ್ಕೌಟ್ ಐತಿ. ಲಾಸ್ಟಾ ನಾ ಇದು ಮೇಲೆ ಹಾಂ 1 2 3 ಸ್ಟಾರ್ಟ್. ಎವ್ರಿಬಡಿ ಯಪ್ಪ ನಂದು ಬರ್ಡೇಗೆ ಪೋಸ್ಟ್ ಯಾವ್ದು ಹಾಕ್ಲಿ ಅಂತ ನನಗೆ ಕೇಳ್ದ ನೀವು. ಹಾಂ ನನಗೆ ತೋರಿಸೋದು ಯಾವ್ದು ತೋರಿಸಿದಿ ಈಗ? ಯೂಸ್ಲೆಸ್ ಫಿಲೋ ಕೇಳ್ತಾನೆ. ಈಗ ಚಲೋ ಇತ್ತು, ಇದು ಹಾಕ್ಲ ಅಂತ. ಇವನು ಪಾಲ್ತು ಅವನ ಜೊತೆಗೊಂದು ನನ್ನ ಬರ್ಡೇ ನನಗೆ ತೋರ್ಸಂತಾರೆ ಯಾವ್ದು ಹಾಕ್ಬೇಕಂತ. ಡನ್ ವಿತ್ ವರ್ಕೌಟ್. ಶೆಟ್ರಸ್ ನಾವು ಹಾಕಿ ಲಾಕ್ ಮಾಡಿ ಕೀ ಹೋಗಿ ನಮ್ಮ ಜಿಮ್ ಓನರ್ ಕಡೆ ಕೊಟ್ಬಿಟ್ರೆ ಮುಗೀತು. ಆಮೇಲೆ ಟೆನ್ಷನ್ ಇರೋಲ್ಲ. ನಮ್ಮ ಜಿಮ್ ಓನರ್ ನೋಡ್ರಿ ಎಷ್ಟು ಚಲೋ ವರ್ಕೌಟ್ ಮಾಡೋಕೆ ಸಂಡೇನು ಚಾವಿ ಕೊಟ್ಬಿಡ್ತಾರೆ. ಅದು ನಮ್ಮ ಕಡೆನ ನಾವು ಅನ್ಲಾಕ್ ಮಾಡಿ ಒಳಗೆ ಬರೋದು, ನಾವು ಅನ್ಲಾಕ್ ಮಾಡಿ ಹೋಗೋದು. ಬಾಯ್ 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 ಬಾಯ್. ನಾಳೆ ಬಾ. ಬಾಯ್. ಅಡ್ವಾನ್ಸ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಹೋಗ್ತೀರಿ. ಥ್ಯಾಂಕ್ ಯು ನನ್ನ ಕಡೆಯಿಂದ ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಬ್ರದರ್. ಬಾಯ್. ಮನೆ ಕಡೆ ಹೋಗುವ. ಹಸು ಭಾಳ ಆಗೈತಿ. ವರ್ಕೌಟ್ ಅಂತೂ ಮಸ್ತ್ ಆತ. ಮನೆಗೆ ಹೋಗಿ ಮಸ್ತ್ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀನಿ. ಆಮೇಲೆ ಒಂದು ರೀಲ್ ಮಾಡ್ಬೇಕಂತ ಅನ್ಕೊಂಡೇನಿ. ಆದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸಾಯಂಕಾಲ ನಮ್ಮ ಬಾಯ್ಸ್ ಬರ್ತಾರೆ, ಆನಂದ್ ಮತ್ತು ಶೆಟ್ಟಿ. ಭಾಳ ದಿವಸ ಆದಮೇಲೆ ಹಾಂ ನೋಡೋಣ ಏನೇನು ಹಾಕೈತಿ ಇವತ್ತು. ಲೆಟ್ಸ್ ಗೋ. ಆಯಾ ಶೇರ್. ನಿನ್ನೆ ಒಂದು ಶಾರ್ಟ್ಸ್ ಮಾಡಿದ್ದೆ, ಐ ಮೀನ್ ಕುಕ್ಕಿಂಗ್ದು ವಿಡಿಯೋ ಮಾಡ್ಕೊಂಡಿದ್ದೆ. ನಿನ್ನೆ ಮಾಡೇನಂತಂದ್ರೆ ನಿನ್ನೆನೇ ಎಡಿಟ್ ಮಾಡೇನಿ ನಾ. ರಾತ್ರಿ 2 ಗಂಟೆ ಮಟ್ಟ ಎಡಿಟ್ ಮಾಡೀನಿ. ಅಪ್ಲೋಡ್ ಮಾಡಬೇಕು ಅಂತ ಊಟ ಮಾಡಿ ಕುಂತಾಗಿಂದ ಅಪ್ಲೋಡ್ ಮಾಡಂತೀನಿ. ಅಪ್ಲೋಡ್ ಆಗತ್ತಿಲ್ಲ ಅದು. ನಿನ್ನೆ ಹಾಕಿದ ವ್ಲಾಗೂ ಫಸ್ಟ್ 1 hour ತೊಗೊಂಡೈತಿ ಅಪ್ಲೋಡ್ ಆಗಕ್ಕೆ. ಅಪ್ಲೋಡ್ ಆಗಿಂದ ಕೆನಾಟ್ ಪ್ರೋಸೆಸ್ ಅಂತೇಳಿ ಅದು ಡಿಲೀಟ್ ಮಾಡೋದು ಬಂತು. ಡಿಲೀಟ್ ಮಾಡಿ ಮತ್ತೆ ಇನ್ನೊಮ್ಮೆ ಹಾಕಿದೆ. ಇದು ಶಾರ್ಟ್ಸ್ 14% ಅಪ್ಲೋಡ್ ಆಗತೈತಿ, ಸ್ಟಾಪ್ ಆಗತೈತಿ. ಸೆಕೆಂಡ್ ಟೈಮ್ 20% ಆಯ್ತು, ಸ್ಟಾಪ್ ಆಯ್ತು. ಈಗ ಮಾಡೀನಿ 3% ಅಂತಿತ್ತು. ಈಗ ಅದು ವಿಡಿಯೋನ ತೋರ್ಸಂತಿಲ್ಲ. ಇಷ್ಟು ಇರಿಟೇಟ್ ಆಗತೈತೆ ನನಗೆ. 2 ಗಂಟೆಗೆ ಕುಂತೀನಿ. 2 ಅಲ್ಲ 2:45 ಕುಂತೀನಿ. 4:30 ಈಗ ಟೈಮ್. ಇನ್ನೂ ಆದರೂ ಅಪ್ಲೋಡ್ ಆಗತ್ತಿಲ್ಲ. ನಾವು ಹೋಗ್ಲಿ ಬಿಡು, ನಾಳೆ ಮಾಡಿದ್ರೆ ಆತು ಅಪ್ಲೋಡ್ ಅಂತ ಸುಮ್ ಕುಂದ್ರ ಅಂತೀನಿ. ಈಗ ಐ ಡೋಂಟ್ ನೋ ಹೆಂಗೆ ಆಕೈತಿ. ಈಗ ನಾನು ಇನ್ನೂ ಒಂದು ರೀಲ್ ಮಾಡಬೇಕು ಹೇಳಿದೆ ಆಗಲ್ಲ. ನಾ ಒಂದು ರೀಲ್ ಮಾಡ್ಬೇಕು ಅಂದ್ಕೊಂಡೀನಿ. ಇದೆಲ್ಲ ಮೂಡ್ ಆಫ್ ಮಾಡಿ ಬಿಡ್ತಪ್ಪ. ನೋಡ್ತೇನೆ, ಮಾಡ್ತೇನೆ. ನಂಗೆ ಮಾಡೋ ಆಸೆ ಐತಿ. ಹೆಂಗಾರ ಮಾಡ್ತೇನೆ. ಒಂದು ಸ್ವಲ್ಪ ಮೂಡ್ ಹೆಂಗಾರ ಚಲೋ ಮಾಡ್ಕೊತೀನಿ. ಚಹಾ ಕುಡಿತೇನೆ ಕೆಳಗೆ ಹೋಗಿ. ಈಗ ಮೊದಲು ಚಹಾ ಕುಡಿದು ಮಾಡ್ತೇನೆ. ರೀಲ್ ಮಾಡೋಣ. ಈಗ ಕರೆಕ್ಟ್ ಟೈಮ್ ಬಿಸಿಲು ಬಂದೈತಿ. ಸಂಪತ್ ಬಂದು ನಾನು ಕೆಳಗೆ. ಟೈಮ್ ಇಲ್ಲಿಗೆ ಜಲ್ದಿ ರೀಲ್ ಮಾಡ್ಬೇಕು. ಡ್ರೆಸ್ ಎಲ್ಲಿ ಇಟ್ಟೀನಿ, ರೆಡಿಯಾಗಿ ವೀಡಿಯೋ ಮಾಡಿದೆ ಅಂಥೇಳಿ. ರೀಲ್ ಅಂತರೂ ಮಾಡೋಕ್ಕೆಲ್ಲ ಕ್ಲಿಪ್ಸ್ ಅಂತೂ ತೊಗೊಂಡು ಬಂದೈತಿ.
ನೋಡೋಣ ಚಲೋ ಆಕೈತೆ ಅಂದ್ಕೊಂಡೀನಿ. ಆತಂದ್ರೆ ಪೋಸ್ಟ್ ಮಾಡಿಬಿಡೋದು. ಈಗ ಕುಂತು ಎಡಿಟ್ ಮಾಡ್ತೇನೆ. ವಿಡಿಯೋ ಎಡಿಟ್ ಮಾಡಿದೆ. ವಿಡಿಯೋ ಮಾತ್ರ ಮಸ್ತಾಗೈತಿ. ಇನ್ಸ್ಟಾ ಒಳಗೆ ಪೋಸ್ಟ್ ಮಾಡಿದೆ ಆಲ್ರೆಡಿ. ಯೂಟ್ಯೂಬ್ನಾಗ ನಾಳೆ ಮಾಡ್ತೀನಿ. ಯಾಕಂದ್ರೆ ಅದು ಆಗಲೇ ಹೇಳಿದೆ ಅಲ್ಲ, ಅದೊಂದು ಶಾರ್ಟ್ ಅಪ್ಲೋಡ್ ಆಗತ್ತಿದ್ದಿಲ್ಲ ಅಂತಂದು. ಅದು ಭಾಳ ಹೊತ್ತನ ಈಗ ಆಗಲೇ ಅಪ್ಲೋಡ್ ಆಗೈತಿ. ಸೊ ಇವತ್ತು ಆಲ್ರೆಡಿ ಒಂದು ಅಪ್ಲೋಡ್ ಮಾಡೇನಲ್ಲ, ನಾಳೆಗೆ ಒಂದು ಇರಲಿ ಅಂತ ಹಂಗೆ. ಈಗ ಮುಗಿದು ಇಷ್ಟೊತ್ತನ ಇದೆಲ್ಲ ಮಾಡಿದೆ. ಈಗ ಹೊರಗೆ ಹೋಗ್ಬೇಕು ಎಲ್ಲರ. ಸಂಪತ್ ಕೇಳಾಗದಾನು ಹೋಗೋ. ನನ್ನ ಸಂಪತ್ತು ನಾನು ಎಲ್ಲರೂ ಹೊರಗೆ ಹೋಗ್ತೇವೆ. ನಮ್ಮ ಕಾರ್ತಿಕ್ ಬರ್ತಾನೆ. ಕಾರ್ತಿಕ್ ಪಿಕ್ ಮಾಡ್ಕೋಬೇಕು. ಆನಂದ್ ಬರ್ತೇನಂದಿದ್ದ, ಬಟ್ ಆನಂದ್ ನಾಳೆ ಬರ್ತಾನಂತೆ. ಸೊ ಕಾರ್ತಿಕ್ ಇನ್ನೊಂದು 40-50 ಮಿನಿಟ್ಸ್ ಕಾರ್ತಿಕ್ ಇನ್ನೊಂದು 40-50 ಮಿನಿಟ್ಸ್ ಕಾರ್ತಿಕ್ ಬರ್ತಾನೆ. ಅವ್ನು ಪಿಕ್ ಮಾಡ್ಕೊಳ್ಳೋಣ. ಆಮೇಲೆ ಆನಂದ್ ನಾಳೆ ಬರ್ತಾನೆ. ಅವನ್ನ ನಾಳೆ ಮೀಟ್ ಮಾಡೋಣಂತ. ಇವತ್ತಿಗಂತೂ ಇಷ್ಟ. ಹೋಗೋಣಂತ ಕೆಳಗೆ. ಚಾರ್ಜರ್ ಒಂದು ತೊಗೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಹೊರಗೆ ಅಡ್ಡಾಡಕ್ಕೆ ಹೋಗೋಣಂತ. ನಮ್ಮ ಮನೆ ಬಿಟ್ಟು ನನ್ನ ರೂಮ್ ಬಿಟ್ಟು ಬಂದ್ರೆ ಸಂಪತ್ತನ ರೂಮಿಗೆ ಬಂದೇವು ನಾವು. ಎಷ್ಟು ಅಡ್ವೆಂಚರಸ್ ಹುಡುಗರು ಅದೇವ್ ನೋಡ ಇಬ್ರು. ಸಂಪತ್ ರೂಮ್ ಕ್ಲೀನ್ ಮಾಡ್ಯಾನಾದ್ರೆ ಇವತ್ತು. ಮೊನ್ನೆ ಹೆಂಗಿತ್ತು ಇವತ್ತು ಸ್ವಚ್ಛ ನೋಡುಗ. ಏನಾಯ್ತಪ್ಪ? ಅಲ್ಲೇ ಮನ್ಯಾಗ ಕೊಟ್ಕೊಂತೀನಿ. ಏನು ಏನಿಲ್ಲ, ನಾ ಏನು ಕೇಳ್ತೀನಿ, ಅವ ಕೇಳೈತಾನೆ ಬಡ್ಡಿ ನೀಲಿ ಮಾಡ ಅಂತೀವಿ ಅಲ್ಲಿ ಅಂತ. ನಾ ಅದಕ್ಕೆ ಮನ್ಯಾಗ ಮಾಡಿದ್ರೆ ನೀಲಿ ಮಾಡೋದು ಕೇಳ್ತೀನಿ. ಏನು ಮಕ್ಳು ಇರ್ತಾರ ಹುಡುಗರು ದೋಸ್ತರ ಅಂದ್ರೆ. ಒಂದ್ ಸೆಕೆಂಡ್. ಎಷ್ಟು ಮಕ್ಳು, ಎಷ್ಟು ಮಕ್ಳು ಇರ್ತಾರ ಹುಡುಗರು ದೋಸ್ತರ ಅಂತಂದ್ರ. ನನ್ನ ಬರ್ಡೇ ನನಗ ಕೇಳಂತಾರ ಇವ್ರು, ಕೇಕ್ ಎಲ್ಲಿ ತೊಗೊಂಬರು, ಎಲ್ಲಿ ಕಟ್ ಮಾಡ್ತೀವಿ ಅಂತ. ಇವಕ್ಕ ಸರ್ಪ್ರೈಸ್ ಹೆಂಗ್ ಕೊಡೋದಂತೂ ಗೊತ್ತಿಲ್ಲ. ಕೇಕ್ ಕಟ್ ಮಾಡಿಸ್ತೀವಿ ಅಂತ ನನಗೆ ಹೇಳಂತಾರೆ. ಬಿಟ್ರೆ ರೊಕ್ಕನು ನನಗ ಕೇಳೋ ಮಕ್ಳು ಇವ್ರು. ಒಂದ್ 200 ರೂಪಾಯಿ ಕಡಿಮೆ ಇದ್ದು 200 ರೂಪಾಯಿ ಕೊಡು, ಕೇಕ್ ಕಟ್ ಮಾಡಿಸ್ತೇವೆ ಅಂತಂದು. ನನಗೆ ಯಾಕೋ ಹಂಗ ಅನ್ಸತ್ತೆ. ಎಲ್ಲೋ ನನ್ನ ರೊಕ್ಕ ಇವ್ನ ಅಕೌಂಟ್ನಾಗ ಇಟ್ಟೇನೆ, ಅದ್ರಾಗಿಂದ ಹಾಕ್ಸ್ಕೊಂಡಿರ್ಬೇಕು ಇವ್ರು ಇದ್ರೆ. ಅಲ್ಟಿಮೇಟ್ಲಿ ನಂಗೆ ಗೊತ್ತಿಲ್ಲ. ಬಟ್ ಇಂಥ ದೋಸ್ತರನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾ ಅಂತ ನನಗೆ ತಿಳಿಯಂತಿಲ್ಲ. ಆಯ್ತು, ಅರ್ಥ ಆಕೇತ್ ನನಗೂ. ಹಿಂಗ ನೋಡು, ಎಲ್ಲರಿಗೂ ಗೊತ್ತಿರ್ತೈತಿ ಅಫ್ಕೋರ್ಸ್. ದೋಸ್ತರು ನನ್ನ ಬರ್ಡೇ ಕೇಕ್ ಕಟ್ ಮಾಡೇ ಮಾಡ್ತಾರಂತ ಎಲ್ಲ ಹುಡುಗರಿಗೆ ಗೊತ್ತಿರತೈತಿ. ಆಬ್ವಿಯಸ್ಲಿ ಗೊತ್ತಿರ್ತೈತಿ, ಇಲ್ಲ ಅಂತ ಹೇಳಂತಿಲ್ಲ. ಬಟ್ ಇವ್ ಸ್ವಲ್ಪ ಬೈಗಳ ಬರತ್ತವ, ಕಂಟ್ರೋಲ್ ಮಾಡಂತ ನಾ ಅರ್ಥ ಮಾಡ್ಕೋರಿ. ಬೈಗಳ ಆಗಳಿಂದ ಬರತ್ತವ. ನನಗೆ ಆಗಲೆಲ್ಲ ಒಂದು 3 ದಿವಸ ಅದು ಬರಾಕತ್ತ. ನನಗೆ ಕಂಟ್ರೋಲ್ ಮಾಡಂತೀನಿ. ಹೋಲ್ಬಿಡಿ, ಅಟ್ಲೀಸ್ಟ್ ಎಫರ್ಟ್ಸ್ ಯಾಕೆ ಮಾಡಾಕತ್ತಾರ ಹುಡುಗರು ಅಂತಂದ್ರೆ. ಅವ ಒಬ್ಬ ಫೋಟೋ ಯಾವ್ದಾಕ್ಲಿ ಅಂತ ನನಗೆ ಕೇಳ್ತಾರ. 1ನೇ ಕ್ಯಾಂಡಿಡೇಟ್. ಇವ 2ನೇ ಕ್ಯಾಂಡಿಡೇಟ್ ಮಣ್ಣಿಯಿಂದ ನನ್ನ ಮುಂದೆ ಕುಂತ ಕೇಕ್ ಕೈಲಿ ಕಟ್ ಮಾಡೋಣ್ರಿ, ನಿಮ್ಮ ಮನೆ ಮುಂದೆ ಮಾಡೋಣ್ರಿ, ಇಲ್ಲಿ ಮಾಡೋಣ್ರಿ ಅಂತ ಇವಾಗ ಅಂತ. ಈಗೂ ಅವ್ನು ಲೋಹಿತ್ ಇವ್ ಫೋನ್ ಹಚ್ಚಿ ನಾನು ಕೇಕ್ ಎಲ್ಲಿ ತೊಗೊಂಬರ್ಲಿಲ್ಲ, ನಿಮ್ ರೂಮಿಗೆ ತೊಗೊಂಬರ್ಲಿ, ಅವ್ರ ಮನಿಗೆ ತೊಗೊಂಡೋಗ್ಲಿ ಅಂತಂದ್ರೆ ಅವ್ನ್ ಕಾಲ್ ಹಿಂಗ್ ಹೋಲ್ಡ್ನಾಗ ಇಟ್ಟು ನನಗೆ ಹೇಳಂತಾನೆ. ಎಲ್ಲಿ ತೊಗೊಂಡೋಗ್ಬೇಕ್ರಿ, ಎಲ್ಲಿ ಕಟ್ ಮಾಡ್ತೀರಿ ಕೇಕ್ ಅಂತಂದು. ಏನ್ ಹೇಳು ಹೆಂಗೋ ಸಂಪತ್ ನಿಮ್ಗೆ, ಯಪ್ಪ ಹೆಂಗ್ ದೋಸ್ತಿ ಮಾಡೋದ್ರಿ ಇವ್ರ ಜೊತೆ. ಮಾಪ್ರ ನಿಮ್ಮನ್ನ ಎಲ್ಲರ ಸರ್ಪ್ರೈಸ್ ಕೊಡೋರ ಇದು. ಹ್ಯಾಪಿ ಬರ್ಡೇ ಟು ಮೀ. ನನ್ನ ಬರ್ಡೇ ಕೇಕ್ ಕಟ್ ಮಾಡ್ಸಕ್ಕೆ ನನಗೆ ಹೇಳಿ ಈ ನನ್ನ ಮಕ್ಕಳು ಕರ್ಕೊಂಡು ನಮ್ಮ ಮನೆಗೆ ಹೊಂಟ್ರ. ಹೋಗಿ ನಾನು ಕೇಕ್ ಕಟ್ ಮಾಡೋಣ. ಆ್ಯಂಡ್ ಆಲ್ಸೋ ಸೇ ಹೈ ಟು ಶೆಟ್ಟಿ ಊರಿಂದ ಬಂದ. ನನ್ನ ಬರ್ಡೇ ಪ್ರಯುಕ್ತವಾಗಿ ಶೆಟ್ಟಿ ಅವರು ಊರಿಂದ ಬಂದಾರ. ರೊಕ್ಕ ಕಟ್ ಮಾಡೋಣ ಹತ್ರಿ ಸರ್. ಓಯ್ ಸಂಪತ್, ನನ್ನ ಹಿಂದಿಂದ ಬಾ. ಈ ಗಾಡಿಯಾಗ ಯಾವಾಗ ಪೆಟ್ರೋಲ್ ಖಾಲಿ ಆಕೈತೆ ಗೊತ್ತಿಲ್ಲ. ಹತ್ತ. ಥ್ಯಾಂಕ್ ಯು. ಪೂರಾ ಐ ಲವ್ ಯು ಅನ್ನೊಂದ್ಸಲ ನಂಗೆ ನಾ ಅಂತೂ ಪಾಟಿ ಗಿಟಿ ಮಾಡುವಂತ ಹುಡುಗ ಅಲ್ಲ. ನನ್ನಂತ ಒಳ್ಳೆ ಹುಡುಗ ಅಂತೂ ಎಲ್ಲಿ ಸಿಗಂಗಿಲ್ಲ. ಎಲ್ಲರೂ ಮುಖಂಡರ ಮನ್ಯಾಗ. ನಾಳೆ ಬೆಳಿಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡುವ.